ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಸಂಜನಾ, ಇದು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹ್ಯಾಪಿ ಆಗಿರಿ ಆ್ಯಂಡ್ ಹೆಲ್ದಿ ಆಗಿರಿ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ವಿಷಯ ಅಂದರೆ ವಿಡಿಯೋದೊಂದಿಗೆ ನಾನು ಬಂದಿದ್ದೇನೆ. ಏನು ಅಂತ ಕೇಳಿದರೆ, ಫ್ರೆಂಡ್ಸ್ 2-3 ದಿನದ ಹಿಂದಿನಿಂದ ನಾವು ವಾರ್ಮ್ ಅಪ್ ಎಕ್ಸಸೈಸ್, ಡಿಫ್ರೆಂಟ್ ಟೈಪ್ ಆಫ್ ವಾರ್ಮ್ ಅಪ್ ಎಕ್ಸಸೈಸ್ ನೋಡ್ತಾ ಇದ್ರಿ. ಇವತ್ತು ಕೂಡ ನಾನು ಒಂದು ವಿಶೇಷವಾದ ವಿಡಿಯೋದೊಂದಿಗೆ, ಅಂದರೆ ಚೇರ್ ಸಿಟ್ಟಿಂಗ್ ಸೂರ್ಯ ನಮಸ್ಕಾರ. ಫ್ರೆಂಡ್ಸ್, ಸೂರ್ಯ ನಮಸ್ಕಾರ ಅಂದ ತಕ್ಷಣ ನೆನಪಿಗೆ ಬರೋದು ನಾವು ಆ್ಯಸ್ ಯೂಸ್ವಲ್ ಸ್ಟ್ಯಾಂಡಿಂಗ್ ಸೂರ್ಯ ನಮಸ್ಕಾರವನ್ನು, ನಿಂತು ಸೂರ್ಯ ನಮಸ್ಕಾರವನ್ನು ಮಾಡ್ತೀವಿ. ಅದರಲ್ಲಿ ಬೆಂಡಿಂಗ್, ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ ಬೆಂಡಿಂಗ್ ಆ್ಯಂಡ್ ಎಲ್ಲ ಇರ್ತದೆ. ಬಟ್ ಹಲವಾರು 12 ಆಸನಗಳಿರ್ತದೆ. ಬಟ್ ಇಲ್ಲಿ ಚೇರ್ ಸಿಟ್ಟಿಂಗ್ ಸೂರ್ಯ ಅದರಷ್ಟು ಬೆನಿಫಿಟ್ ಇಲ್ಲದೋದ್ರೂ ಕೂಡ ಒಂದು ಒಳ್ಳೆಯ ಎಕ್ಸಸೈಸ್. ಪ್ರತಿದಿನ ಸನ್ ಸ್ಯಾಲ್ಯುಟೇಷನ್ ಅಂದರೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ, ಅದರಲ್ಲೂ ಸೂರ್ಯ ಉದಯದ ಟೈಮಲ್ಲಿ ಅಥವಾ ಸೂರ್ಯಾಸ್ತಮಾನದ ಟೈಮಲ್ಲಿ ಸೂರ್ಯನಿಗೆ ಅಭಿಮುಖವಾಗಿ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವ ವೈಟಮಿನ್ ಡಿ ಇನ್ಕ್ರೀಸ್ ಆಗುತ್ತೆ. ಹಾಗೆ ದೇಹದ ಎಲ್ಲ ಭಾಗಗಳಿಗೂ ಎಕ್ಸಸೈಸ್ ಸಿಕ್ಕಿ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ ಮೇಲೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ. ಹಾಗಾದರೆ ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡುವ ಬನ್ನಿ. ಈ ಚೇರ್ ಸಿಟ್ಟಿಂಗ್ ಸೂರ್ಯ ನಮಸ್ಕಾರವನ್ನು ಯಾರು ಕೂಡ ಮಾಡ್ಬೋದು. ಇಲ್ಲಿ ನಾನು ವೇರಿಯೇಷನ್ ಆಫ್ ಸೂರ್ಯ ನಮಸ್ಕಾರ ಅಂದರೆ ನಿಂತು ಕೂಡ, ಚೇರ್ ಹಿಡ್ಕೊಂಡು ನಿಂತು ಸಪೋರ್ಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಅದು ನೆಕ್ಸ್ಟ್. ಫ್ರೆಂಡ್ಸ್, ಸೂರ್ಯ ನಮಸ್ಕಾರ ಮಾಡುವ ಮೊದಲು, ಅಂದರೆ ಇವನ್ ಸಿಟ್ಟಿಂಗ್ ಇರ್ಬೋದು ಅಥವಾ ಸ್ಟ್ಯಾಂಡಿಂಗ್ ಇರ್ಬೋದು, ಸಮ್ ವಾರ್ಮ್ ಅಪ್ ಎಕ್ಸಸೈಸನ್ನು ಮಾಡ್ಕೋಬೇಕಾಗ್ತದೆ. ಅಂದರೆ ಬಾಡಿ ವಾರ್ಮ್ ಅಪ್ ಮಾಡಬೇಕಾಗುತ್ತೆ. ಸೊ ಇಲ್ಲ, ಆ್ಯಸ್ ಯೂಸ್ವಲ್ ನೆಕ್ ರೊಟೇಷನ್ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ನಲ್ಲ, ನೆಕ್ ರೊಟೇಷನ್, ಶೋಲ್ಡರ್ ಮೂವ್ಮೆಂಟ್ ಆ್ಯಂಡ್ ಸೈಡ್ ಬೆಂಡಿಂಗ್, ಈ ಥರ ಎಲ್ಲ ಈವನ್ ಸ್ಟ್ಯಾಂಡಿಂಗ್ ಕೂಡ ಮಾಡ್ಕೋಬೋದು. ಈ ಎಕ್ಸಸೈಸ್ ಎಲ್ಲ ನಿಂತು ನೀವು ಮಾಡ್ಬೋದು, ಕೂತ್ಕೊಂಡೇ ಮಾಡಬೇಕಂತೇನಿಲ್ಲ. ಸೊ ನಿಂತು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲದಾಗ ಮಾತ್ರ ಕೂತ್ಕೊಳ್ಳಿ. ಒಂದು ಗಾದೆ ಇದೆ, ಕೇಳಿದ್ರೆ, ಜೀವನದಲ್ಲಿ ಓಡಬೇಕು, ಓಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಡಿಬೇಕು, ನಡಿಲಿಕ್ಕೂ ಸಾಧ್ಯ ಇಲ್ಲ ಅಂದರೆ ನಿಂತು ಮಾಡಬೇಕು, ನಿಂತು ಸಾಧ್ಯ ಇಲ್ಲ ಅಂದರೆ ಕೂತ್ಕೊಂಡಾರು ಎಕ್ಸಸೈಸ್ ಮಾಡಬೇಕು ಅಂತ. ಸೊ ಎಲ್ಲ ಎಕ್ಸಸೈಸನ್ನು ಮಾಡ್ಕೊಳ್ಳಿ. ಇವನ್ನ ಫೀಟ್ ಮೂಮೆಂಟ್, ಲೆಗ್ ಮೂಮೆಂಟ್ ಇವೆಲ್ಲ ಆದ ಮೇಲೆ ನಿಮಗೆ ಸೂರ್ಯ ನಮಸ್ಕಾರಕ್ಕೆ ಬಾಡಿ ಒಂದು ರೆಡಿ ಆಗುತ್ತೆ. ಓಕೆನಾ? ಎಸ್ ಸ್ಟಾರ್ಟ್ ಮಾಡುವ. ಅದಕ್ಕೂ ಮೊದಲು ಒಂದು 3 ಬಾರಿ ಓಂಕಾರವನ್ನು ಹೇಳ್ಕೋಬೇಕಾಗತ್ತೆ. ಯೋಗದಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಪ್ರಾರಂಭ ಮಾಡಬೇಕಾಗತ್ತೆ. ಸೊ 3 ಬಾರಿ ಓಂಕಾರ, ದೆನ್ನ ಸೂರ್ಯದೇವನ ಒಂದು ಪ್ರಾರ್ಥನೆ ಪ್ರಾರಂಭ ಮಾಡೋಣ. ಹಿರಣ್ಮಯೇನ ಪಾತ್ರೇನ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವರ್ಣೋ ಸತ್ಯಧರ್ಮಾಯ ದೃಷ್ಟಯೇ. ರಾಮ್ ಮಿತ್ರಾಯ ನಮಃ. ಸ್ಥಿತಿ ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ದ್ವಾದಶ. ಸ್ಥಿತಿ. ಈಗ 1 ರೌಂಡ್ ಸೂರ್ಯ ನಮಸ್ಕಾರ ಆಯಿತು. ಇಲ್ಲಿ 12 ಪೋಸ್ಟರ್ಗಳನ್ನು, 12 ನಂಬರ್ಸ್ಗಳನ್ನು ಕೇಳಿದ್ರಿ. ಸೊ ಈಗ ಚೇರ್ನ ಟರ್ನ್ ಮಾಡಿ ಅಂತ ತೋರಿಸ್ತಾ ಇದ್ದೀನಿ. ನೇರವಾಗಿ ಕೂತ್ಕೊಳ್ಳಿ. ಚೇರ್ಗಿಂತ ಸ್ವಲ್ಪ ಮುಂದಕ್ಕೆ ಬನ್ನಿ. 1 ಬ್ರೀದ್ ಇನ್, 2 ಬ್ರೀದ್ ಔಟ್, 3 4 ಬ್ರೀದ್ ಇನ್, ಬ್ರೀದ್ ಔಟ್, 5 breathe in, breathe out, 6 breathe out, left hand, 7 breathe in, 8 breathe out, 9 10 11 breathe in, 12 breathe out. ಸ್ಥಿತಿ. ಎಸ್, ವೇರಿಯೇಷನ್ ಆಫ್ ಸೂರ್ಯ ನಮಸ್ಕಾರ ಹೇಳಿದೆ. ಈಗ ಚೇರ್ ಹೋಲ್ಡ್ ಮಾಡಿ, ಚೇರ್ ಬ್ಯಾಲೆನ್ಸ್ ಮಾಡಿ ನೋಡಿ. 1 2 ಕೈ ಹತ್ರ ಇಟ್ಕೊಳ್ಳಿ, 3 ರೈಟ್ ಲೆಗ್ ಬ್ಯಾಕ್, 4 2 ಕಾಲು,
5 6 7 ಪರ್ವತಾಸನ 8 9 10 11 12. ಅದೇ ಥರ ಲೆಫ್ಟ್ ಲೆಗ್ ಕೂಡ ಮಾಡ್ಬೋದು. ಈಗ ಚೇರನ್ನು ನಾನು ಗೋಡೆಗೆ ಸಪೋರ್ಟ್ ಮಾಡಿ, ಅಂದರೆ ಕೆಲವರಿಗೆ ಚೇರ್ ಬ್ಯಾಲೆನ್ಸ್ ಇಲ್ಲದೆ ಅಂದರೆ ಜಾರುತ್ತದೆ ಅನ್ನೋ ಒಂದು ಭಯ ಇರ್ತದೆ. ಸೊ ನೀವು ಆ ಥರ ಏನಾದರೂ ಭಯ ಇದ್ದರೆ ಈ ಥರ ಚೇರನ್ನು ಗೋಡೆಗೆ ಗಟ್ಟಿಯಾಗಿ ಒತ್ತಿಟ್ಕೊಳ್ಳಿ. ಸೊ ಅದೇ ಥರದಲ್ಲಿ ಮೊದಲು ಒಂದು ಸೈಡ್ ರೈಟ್ ಲೆಗ್ ಮಾಡಿದರೆ ಮತ್ತೊಂದು ಸಲ ಮಾಡುವಾಗ ಲೆಫ್ಟ್ ಲೆಗ್ ಮಾಡ್ಕೊಳ್ಳಿ. ಸೊ ಯಾರಿಗೆ ಫಾರ್ವರ್ಡ್ ಬೆಂಡಿಂಗ್ ಮಾಡಲಿಕ್ಕೆ ಆಗೋದಿಲ್ವ, ಅಂದರೆ ಮ್ಯಾಟ್ ಮೇಲೆ ಇಂಡಿವಿಜುವಲ್ ಆಗಿ ಮ್ಯಾಟ್ ಮೇಲೆ ಬೆಂಡಿಂಗ್, ಶಶಂಕಾಸನ, ಪರ್ವತಾಸನ ಈ ಥರ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಈ ಥರ ಚೇರ್ ಬ್ಯಾಲೆನ್ಸಿಂದ ಕೂಡ ಮಾಡ್ಬೋದು. ಸ್ವಲ್ಪ ಬೆನಿಫಿಟ್ ಕಡಿಮೆ ಇರ್ತದೆ. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತಾರಲ್ಲ ಆ ಥರ. ಸೊ ಹೀಗೆ ಕೂಡ ವೇರಿಯೇಷನ್ ಆಫ್ ಸೂರ್ಯ ನಮಸ್ಕಾರವನ್ನು ನೋಡಿದರೆ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ಒಂದಲ್ಲದಿದ್ದರೆ ಮತ್ತೊಂದು ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿ. ಎಸ್ ಫ್ರೆಂಡ್ಸ್, ಬಹಳ ಉಪಯುಕ್ತವಾದ ಚೇರ್ ಸಿಟ್ಟಿಂಗ್ ಸೂರ್ಯ ನಮಸ್ಕಾರವನ್ನು ನೋಡಿದ್ರಿ. ಯಾರೂ ಕೂಡ ಸೂರ್ಯ ನಮಸ್ಕಾರ ಮಾಡಬಹುದು ಅನ್ನೋದನ್ನು, ಇವಾಗ ನಿಂತು ಮಾಡಲಿಕ್ಕೆ ಸಾಧ್ಯ ಇಲ್ಲಾದರೆ ಕೂತು ಕೂಡ ಚೇರಲ್ಲಿ ಕೂತು ಸೂರ್ಯ ನಮಸ್ಕಾರ ಮಾಡ್ಬೋದು ಅನ್ನೋದನ್ನು ನೋಡಿದ್ರಲ್ಲ. ಇವನ್ ಬೆಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ನೀವು ಟ್ವಿಸ್ಟ್ ಮಾಡ್ಬೋದು, ಅದನ್ನೇ ಟರ್ನ್ ಮಾಡಿ ಬ್ಯಾಕ್ ಸೈಡ್ ಟ್ವಿಸ್ಟ್ ಮಾಡ್ಬೋದು. ಓಕೆ, ಎಸ್ ಫ್ರೆಂಡ್ಸ್, ಈ ಎಲ್ಲ ವಿಷಯಗಳು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ಹಾಗಾದರೆ ಮುಂದಿನ ಮತ್ತೊಂದು ವಿಶೇಷ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಫ್ರೆಂಡ್ಸ್, ಹ್ಯಾಪಿ ಆಗಿರಿ ಆ್ಯಂಡ್ ಹೆಲ್ದಿ ಆಗಿರಿ. ಪ್ರತಿದಿನದ ಬೆಳಗು ವಿಶೇಷವಾಗಿರಲಿ. ಹಾಗೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್.